ಎಲ್ಲರೂ ನಂಬಲಿಲ್ಲ. ಆದರೆ ನೀನು ಸ್ವತಃ ನೋಡಿದಾಗ ನಿಜವಾದ ಶಕ್ತಿ ಏನಾಗುತ್ತದೆ ಗೊತ್ತಾ? ಜೀವನದಲ್ಲಿ ಬಹಳಷ್ಟು ಬಾರಿ ನಾವು ಬೇರೆಯವರಿಗೆ ನೋಡುವುದಕ್ಕೆ ಹಾಗೂ ಅವರ ಮಾತಿಗೆ, ಅವರ ಅಭಿಪ್ರಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇವೆ. ನಾವು ಯಾವಾಗಲೂ ಇತರರು ನಮಗೆ ಹೇಳುವುದು, ನಮಗೆ ತೋರಿಸುವುದು, ನಮಗೆ ಸೂಕ್ತವೋ ಅಥವಾ ಸರಿಯೆಂದು ಅನಿಸುತ್ತೆ ಎಂಬುದರ ಮೇಲೆ ಆಧಾರಿತವಾಗಿರುತ್ತೇವೆ. ಆದರೆ ನಿಜವಾದ ಶಕ್ತಿ ಮತ್ತು ಯಶಸ್ಸು ಯಾವಾಗಲೂ ನಮ್ಮೊಳಗೆ ಉಂಟಾಗುತ್ತದೆ. ಒಮ್ಮೆ ನೀನೇ ನೋಡು ಎಂಬುದು ಅಷ್ಟೇ ಸುಲಭ, ಆದರೆ ಅತಿಯಾದ ಪರಿಣಾಮಕಾರಿ ಮಾರ್ಗ. ನೀನು ನಿನ್ನ ಜೀವನವನ್ನು ನೇರವಾಗಿ ನೋಡಬೇಕು. ನಿನ್ನ ಕನಸುಗಳನ್ನು ನೇರವಾಗಿ ಮನಸ್ಸಿನಲ್ಲಿ ಚಿತ್ರಿಸಬೇಕು. ನಿನ್ನ ಪ್ರಯತ್ನ ಮತ್ತು ಪ್ರಯತ್ನದ ಫಲವನ್ನು ನೇರವಾಗಿ ಅರ್ಥಮಾಡಿಕೊಳ್ಳಬೇಕು. ನೀವು ನಿಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು, ವಿಫಲತೆಗಳನ್ನು ಪ್ರತ್ಯಕ್ಷವಾಗಿ ನೋಡುವುದನ್ನು ಕಲಿತರೆ ಅದರಿಂದ ನೀವು ಶಕ್ತಿ, ಧೈರ್ಯ ಹಾಗೂ ನಿರಂತರ ಪ್ರಗತಿಗೆ ಆದ್ಯತೆ ನೀಡುತ್ತೀರಿ. ಬಹಳಷ್ಟು ಜನರು ತಮ್ಮ ಸ್ವಪ್ನವನ್ನು ಸಾಧಿಸಲು ಬಯಸುತ್ತಾರೆ, ಆದರೆ ಅಲ್ಲಿ ಸಾಧ್ಯವಿಲ್ಲ ಎಂದು ಕೇಳಿ ಹಿಂಜರಿಯುತ್ತಾರೆ. ಆದರೆ ನೀವು ಒಮ್ಮೆ ನಿನ್ನ ಕನಸುಗಳತ್ತ ನೇರವಾಗಿ ನೋಡಿದರೆ, ನಾನು ಇದನ್ನು ಮಾಡಬಲ್ಲೆ ಎಂಬ ನಂಬಿಕೆಯನ್ನು ಸ್ವತಃ ನಿಮ್ಮೊಳಗೆ ಹುಟ್ಟಿಸಬಹುದು. ಜೀವನದಲ್ಲಿ ಕೆಲವರು ನಿಮಗೆ ನಂಬಿಕೆ ಇಡುವುದಿಲ್ಲ, ಕೆಲವರು ನಿನಗೆ ತೊಂದರೆ ಉಂಟು ಮಾಡಬಹುದು. ಆದರೆ ನೀವು ಸ್ವತಃ ನಿಮ್ಮ ದೃಷ್ಟಿಕೋನವನ್ನು ನೇರವಾಗಿ ನೋಡಿದರೆ, ನೀವು ಎಲ್ಲ ತೊಂದರೆ, ಟೀಕೆ, ನಕಾರಾತ್ಮಕ ಮಾತುಗಳಿಂದ ಮುಕ್ತರಾಗಬಹುದು. ನಿಮ್ಮ ಕಣ್ಣುಗಳು ನಿಮ್ಮ ಕನಸುಗಳತ್ತ ನೆಟ್ಟಿಗಾಗಿರಬೇಕು. ನಿಮ್ಮ ಮನಸ್ಸು ನಿಮ್ಮ ಶಕ್ತಿ ಮತ್ತು ಶ್ರಮದ ಮೇಲೆ ಫೋಕಸ್ ಆಗಿರಬೇಕು. ನೀವೇ ನಿಮ್ಮ ಜೀವನದ ನಾಯಕ, ನಿಮ್ಮ ಪ್ರಯತ್ನದ ಪ್ರಮುಖ ಮಾರ್ಗದರ್ಶಕ. ಒಮ್ಮೆ ನೀವು ಸ್ವತಃ ನಿಮ್ಮ ಹೃದಯದ ಆಳದಲ್ಲಿ ನೋಡಿದರೆ, ನಿಮ್ಮ ಜೀವನದಲ್ಲಿ ಬೇಕಾದ ಮಾರ್ಗವನ್ನು, ಬೇಕಾದ ಪ್ರಯತ್ನವನ್ನು, ಬೇಕಾದ ಧೈರ್ಯವನ್ನು ತಕ್ಷಣವೇ ಕಾಣಬಹುದು. ನೀವು ನಿಮ್ಮ ಸಾಧನೆಗಳನ್ನು ಮೌಲ್ಯಮಾಪನ ಮಾಡುವಾಗ ನೀವು ನಿಜವಾದ ಯಶಸ್ಸನ್ನು ಅರ್ಥ ಮಾಡಿಕೊಳ್ಳಬಹುದು. ಇದು ನಿಮಗೆ ಉಲ್ಲಾಸ, ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ನೀವು ಸ್ವತಃ ನೋಡಿದಾಗ ನೀವು ನಿಮ್ಮ ತಪ್ಪುಗಳನ್ನು, ನಿಮ್ಮ ಕೊರತೆಗಳನ್ನು, ನಿಮ್ಮ ಸಾಮರ್ಥ್ಯವನ್ನು ಎಲ್ಲವನ್ನೂ ಸ್ವೀಕರಿಸಬಹುದು. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಾಗ ಯಾರ ಮಾತಿಗೂ ಪ್ರಭಾವ ಬೀಳಲು ಅವಕಾಶ ನೀಡದೆ ನಿಮ್ಮ ಕನಸುಗಳನ್ನು ಸಾಧಿಸುವ ಪ್ರಯತ್ನವನ್ನು ಆರಂಭಿಸಬಹುದು. ಈ ದೃಷ್ಟಿಕೋನವು ನಿಮ್ಮ ಜೀವನವನ್ನು ರೂಪಿಸುತ್ತದೆ, ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತದೆ. ಹೀಗಾಗಿ ಇವತ್ತಿನಿಂದ ನೀವೇ ನಿಮ್ಮ ಜೀವನವನ್ನು ನೋಡಿ, ನಿಮ್ಮ ಕನಸುಗಳತ್ತ ನೇರವಾಗಿ ನೋಡಿ, ನಿಮ್ಮ ಶ್ರಮದ ಫಲವನ್ನು ನೇರವಾಗಿ ಅನುಭವಿಸಿ. ನೀವು ಸ್ವತಃ ನಂಬಿಕೆ ಇಟ್ಟುಕೊಂಡಾಗ ನಿಮ್ಮ ಜೀವನದಲ್ಲಿ ಏನು ಸಾಧಿಸಲು ಸಾಧ್ಯ ಎಂಬುದನ್ನು ನೀವು ನೋಡಬಹುದು. ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕಾದರೆ ಮೊದಲಿಗೆ ನೀವು ಒಮ್ಮೆ ನೀನೇ ನೋಡು ಎಂಬ ತತ್ವವನ್ನು ಅಳವಡಿಸಬೇಕು. ನೀವು ನಿಮ್ಮ ಜೀವನದ ನಾಯಕನಾಗುವ ಶಕ್ತಿ ನಿಮ್ಮೊಳಗೆ ಇದೆ. ಅದನ್ನು ಒಪ್ಪಿಕೊಳ್ಳಿ ಮತ್ತು ನೇರವಾಗಿ ನೋಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಲೈಕ್ ಒತ್ತಿ, ಕಾಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ.